ವಿಶ್ವ ನಾಗರಿಕತೆಯ ಮಾತೆ, ಇತಿಹಾಸದ ಅಧಿದೇವತೆ ಅದು ನಮ್ಮ ರಾಷ್ಟ್ರ. ಸರ್ವ ಭಾಷೆಗಳಿಗೂ ಮೂಲವಾದ ಸಂಸ್ಕೃತವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದಂಥ ತಾಯಿ ಅದು ನಮ್ಮ ರಾಷ್ಟ್ರ. ಸಂಪ್ರದಾಯ ಸಂಸ್ಕೃತಿಗಳ ಜನನಿ, ಸಾಧು ಸಂತರ ನಾಡು, ವೈವಿಧ್ಯಮಯ ಬೀಡು ಅದು ನಮ್ಮ ರಾಷ್ಟ್ರ. ಅದುವೇ ನಮ್ಮ ಹೆಮ್ಮೆಯ ಭಾರತ. ಈ ಮಹಾಭಾರತದ ರಕ್ಷಣೆ, ಉನ್ನತಿ, ಅಭಿವೃದ್ಧಿಯಡಿಗೆ ನಮ್ಮ ನಡಿಗೆ ಎಂಬ ಕಳಕಳಿಯಿಂದ ನಿಮ್ಮ TV5 ಸಾದರ ಪಡಿಸ್ತಾ ಇದೆ 2019 ಲೋಕಸಭಾ ಚುನಾವಣಾ ವಿಶೇಷ ಮಹಾಭಾರತ ಮಹಾಸಂಗ್ರಾಮ. ಈಗಾಗಲೇ ಲೋಕಸಭಾ ಚುನಾವಣಾ ಕಣ ರಂಗೇರಿರುವ ಬೆನ್ನಲ್ಲೇ ನಿಮ್ಮ TV5 ಇವತ್ತು BPAC ಸಹಯೋಗದೊಂದಿಗೆ ಭೇಟಿ ಕೊಟ್ಟಿರುವಂತಹ ಕ್ಷೇತ್ರ ಅದು 2008 ನಂತರ ಪುನರ್ವಿಂಗಡಣೆಗೊಂಡಂಥ ಕ್ಷೇತ್ರ. 2009 ಮತ್ತು 2014ರಲ್ಲಿ 2 ಲೋಕಸಭಾ ಚುನಾವಣೆಯನ್ನು ಎದುರಿಸಿದಂಥ ಕ್ಷೇತ್ರ. ಸಾಕಷ್ಟು ವೈವಿಧ್ಯತೆಗೆ, ಅನೇಕ ಮಾತೃಭಾಷೆಗಳಿಗೆ ಕಾರಣವಾಗಿರುವಂಥ ಕ್ಷೇತ್ರ ಅದು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ನಮಸ್ಕಾರ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ. ವೀಕ್ಷಕರೇ, ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಯಾವೆಲ್ಲ ವಿಚಾರಗಳಿಗೆ ಇವತ್ತು ಚುನಾವಣೆಯನ್ನ ಎದುರಿಸ್ತಾ ಇದೆ, ಚುನಾವಣಾ ವಸ್ತು ಯಾವುದು, ಇಲ್ಲಿರುವಂಥ ಅಭ್ಯರ್ಥಿಗಳಿಗೆ ಈ ಭಾಗದ ಈ ಕ್ಷೇತ್ರದ ಜನರ ಸಮಸ್ಯೆಗಳ ಅರಿವಿದೆಯಾ ಮತ್ತು ವಾಸ್ತವ ಚಿತ್ರಣ ಏನು, ಯಾವುದರ ಅಲೆ ಇಲ್ಲಿದೆ, ಹೇಗೆ ಈ ಬಾರಿಯ ಮತದಾರರು ಯಾರನ್ನ ಆಯ್ಕೆ ಮಾಡ್ತಾರೆ ಮತ್ತು ಅಭ್ಯರ್ಥಿಗಳಿಗೆ ಇರುವಂಥ ಸವಾಲುಗಳೇನು, ಮತದಾರರಿಗೆ ಇರುವಂಥ ಸವಾಲುಗಳೇನು, ನಿರೀಕ್ಷೆಗಳೇನು ಎಲ್ಲವನ್ನೂ ಕೂಡ ಅರಿಯೋಣ. ಆ ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂಥ ಬಹುಭಾಷಾ ನಟ ಶ್ರೀ ಪ್ರಕಾಶ್ ರಾಜ್. For having created a stage where I as a contestant can be in conversation with you. ಯಾಕೆಂದರೆ ಚುನಾವಣೆ ಅನ್ನೋದು ಯಾವಾಗಲೂ ಅಭ್ಯರ್ಥಿ ಮತ್ತು ಪ್ರಜೆಯ ನಡುವೆ ಸಂವಾದ ಆಗಬೇಕು. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಒಂದು ಇಡೀ ಚುನಾವಣೆ ಇಟ್ ಹಸ್ ಬಿಕಮ್ ಆ್ಯನ್ ಇವೆಂಟ್, ಇಟ್ ಹಸ್ ಬಿಕಮ್ ಮಾರ್ಕೆಟಿಂಗ್, ಇಟ್ ಇಸ್ ಬಿಕಮಿಂಗ್ ಬ್ರ್ಯಾಂಡಿಂಗ್. ಈ ಮಧ್ಯದಲ್ಲಿ ಈ ಥರದ ಒಂದು ಬಹಳ ಆರೋಗ್ಯಕರವಾದ ಒಂದು ವಾತಾವರಣ. ಐ ಥ್ಯಾಂಕ್ ಯು ಫಾರ್ ದಟ್, ಸೊ ದಟ್ ಐ ಹ್ಯಾವ್ ಅ ಚಾನ್ಸ್ ಟು ಎಕ್ಸ್ಪ್ಲೈನ್ ಮೈ ಸೆಲ್ಫ್. ನಾನೊಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ, ನಾನೊಬ್ಬ ಸ್ವತಂತ್ರ ಅಭ್ಯರ್ಥಿ ಆಗಿರೋದ್ರಿಂದ ಐ ಥಿಂಕ್ ಐ ಶುಡ್ ಆನ್ಸರ್ ವೈ ಐ ಆಮ್ ಇನ್ ಟು ಪಾಲಿಟಿಕ್ಸ್. ನನ್ನ ಮೊದಲನೇ ಹೆಜ್ಜೆ ಯಾಕೆ ಅಂತ ನಾನು ಬಹಳ ಕೂತ್ಕೊಂಡು ಯೋಚನೆ ಮಾಡಿದೆ. ಇವತ್ತಿನ ರಾಜಕೀಯ ಪರಿಸ್ಥಿತಿಯನ್ನು ಒಬ್ಬ ನಟನಾಗಿದ್ದೆ ಮತ್ತು ನನ್ನದೇ ಕಾರಣಗಳಿಗೆ ಒಂದು ಸಾವು, ಒಂದು ನೋವಾದಾಗ ಜಸ್ಟ್ ಆಸ್ಕಿಂಗ್ ಅಂತ ಶುರು ಮಾಡಿದೆ ಮತ್ತು ನನ್ನದೇ ಬಾಧ್ಯತೆಗಳಿಂದ ಒಂದು ಪ್ರಕಾಶ್ ರಾಜ್ ಫೌಂಡೇಶನ್ ಅಂತ ಹಳ್ಳಿಗಳನ್ನು ತಗೊಳ್ಳೋದಿರ್ಬೋದು ಅಥವಾ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆಗಳನ್ನು ಎಂಪವರ್ ಮಾಡೋದ್ರ ಹೋಗ್ತಾ ಇದ್ದೆ. ಆದರೆ ವೆನ್ ಐ ಲುಕ್ ಎಟ್ ಭ್ರಷ್ಟಾಚಾರವನ್ನು ಮತ್ತು ನಾನ್ ಗವರ್ನೆನ್ಸ್ನ ರೂಟ್ ಕಾಸ್ ಏನಾಗ್ತದೆ ಭಾರತ ದೇಶದಲ್ಲಿ ಅಂದಾಗ ಐ ಬಿಲೀವ್ ದಟ್ ಇಟ್ ಈಸ್ ಅವರ್ ಎಲೆಕ್ಟ್ರಾಲ್ ಪ್ರಾಸೆಸ್. ಚುನಾವಣೆಯ ಪ್ರಕ್ರಿಯೆ ಏನಿದೆ ಅದು ಕಾರಣವಾಗ್ತಾ ಇದೆ. ಭಾರತ ದೇಶದ ಸಂವಿಧಾನವನ್ನು ಓದಿದಾಗ ವೈ ಐ ಡಿಸೈಡೆಡ್ ಟು ಬಿ ಅನ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್. ಸಂವಿಧಾನದಲ್ಲಿ ದೇರ್ ಇಸ್ ನಥಿಂಗ್ ಲೈಕ್ ಅ ಪಾರ್ಟಿ. ದ ಸ್ಪಿರಿಟ್ ಆಫ್ ಡೆಮಾಕ್ರಸಿ ಈಸ್ ಅ ಕ್ಯಾಂಡಿಡೇಟ್, ಅ ರೆಪ್ರೆಸೆಂಟೇಟಿವ್ ಹೂ ರೆಪ್ರೆಸೆಂಟ್ಸ್ ಅ ಕಾನ್ಸ್ಟಿಟ್ಯೂಷನ್, ದ ಆಸ್ಪಿರೇಷನ್ಸ್, ದ ಇಶ್ಯೂಸ್, ದ ಪ್ರಾಬ್ಲಮ್ ಆಫ್ ದಟ್ ಕಾನ್ಸ್ಟಿಟ್ಯೂಷನ್, ಐ ಮೀನ್ ಆಫ್ ದ ಕಾನ್ಸ್ಟಿಟ್ಯೂಯೆನ್ಸಿ, ಆ್ಯಂಡ್ ಯು ಗೋ ಅಪ್ ದೇರ್. 130 ಕೋಟಿ ಇರೋ ಭಾರತ ದೇಶದಲ್ಲಿ 90 ಕೋಟಿ ಜನರು ವೋಟಿಂಗ್ ರೈಟ್ಸ್ ಇದೆ. ಯು ಹ್ಯಾವ್ 500 and odd ಕ್ಯಾಂಡಿಡೇಟ್ಸ್. ದೆನ್ ಆನ್ ಕನ್ಸೆನ್ಸಸ್ ಯು ಬಿಕಮ್ ಅ ರೂಲಿಂಗ್ ಪಾರ್ಟಿ ಆರ್ ಅನ್ ಅಪೋಸಿಷನ್ ಪಾರ್ಟಿ. ಇವತ್ತು ಭಾರತ ದೇಶದಲ್ಲಿ ನ್ಯಾಷನಲ್ ಪಾರ್ಟೀಸ್ಗಳು ಏನಿವೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಸಿನ್ಸ್ ಇಂಡಿಪೆಂಡೆನ್ಸ್, ಅವರು ನಾವು ಯಾವ ವ್ಯವಸ್ಥೆ, ರಾಜರ ವ್ಯವಸ್ಥೆ ಬೇಡ, ಮಹಾರಾಜರ ವ್ಯವಸ್ಥೆ ಬೇಡ ಅಂತ ಹೇಳ್ತಿದ್ದು, ದೇ ಹ್ಯಾವ್ ಬಿಕಮ್ ಅನದರ್ ಫಾರ್ಮ್ ಆಫ್ ದಟ್ ಓನ್ಲಿ. So we need today to restructure what is a national subject, what is a state subject. We need to understand representation from every constituency. And ಭಾರತದ ರಾಜಕೀಯ ಪರಿಸ್ಥಿತಿಯಲ್ಲಿ
ಲಕ್ಷಾಂತರ ಓಟ್ಗಳನ್ನು ತಗೊಂಡು ಒಂದು ಪಕ್ಷದ ಒಂದು ಓಟ್ ಆಗೋದನ್ನು ನಿಲ್ಲಿಸಬೇಕಾಗಿದೆ. ವಿ ಆರ್ ಫೈಂಡಿಂಗ್ ಅವರ್ ಪಾರ್ಲಿಮೆಂಟೇರಿಯನ್ಸ್ ಮನಸ್ಸಾಕ್ಷಿ ಇಲ್ಲದೆ ವಿತೌಟ್ ಕಾನ್ಷಿಯನ್ಸ್ they are not opening up because they are always controlled by a whip. So it is very important today for every parliamentarian to see the laws or the policies we make for the country is pro people, is for the citizens, and it is not in the interest of political parties or certain players. ಆ ನಿಟ್ಟಿನಲ್ಲಿ I decided to it, and that's why I chose to become an independent, because I want to win this election. I want to be elected for what I stand for what I tell you, not with a clout of already decided political parties, because the vision I have ಮತ್ತು ಈ ಸಮಸ್ಯೆಗಳ ಕಾರಣ ನಾನು ಹುಡ್ಕೊಂಡಿದ್ದೀನಿ, I will not be able to work under certain very ಗಂಟಲನ್ನ ಹಿಚ್ಕೋವಂಥ ಪರಿಸ್ಥಿತಿ ನಾನು ಕೆಲಸ ಮಾಡೋದಕ್ಕಾಗಲ್ಲ. So I would like to say that it is very important that we reclaim democracy by it being citizens' voice. ಯಾವಾಗ ಒಬ್ಬ ಸಂಸದ ಜನರ ಜೊತೆ ಪ್ರಜೆಗಳದ ಆಸ್ ಪಾರ್ಟಿಸಿಪೇಟಿವ್ ಡೆಮಾಕ್ರಸಿ, ಪಾರ್ಟಿಸಿಪೇಟಿವ್ ಗವರ್ನೆನ್ಸ್ ಇಂದ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ವೋ, ಯಾವಾಗ ಜನರ ಪರವಾಗಿ ನಿಂತ್ಕೊಳ್ಳಲ್ವೋ, ಜನರ ಜೊತೆ ಮಾತಾಡ್ತಾ ಒಂದು ಡಿಸಿಷನ್ಗಳು ತಗೊಳ್ಳಲ್ವೋ, ಇಲ್ಲಿ ಪ್ರಜಾಪ್ರಭುತ್ವ ನಡೆಸೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ದಟ್ ಈಸ್ ವೈ ಐ ಹ್ಯಾವ್ ಚೋಸನ್ ಮೈ ಸೆಲ್ಫ್ ಟು ಟೇಕ್ ದ ಪ್ಲಂಜ್. ಇವತ್ತು ಬೆಂಗಳೂರು ಯಾರನ್ನು ದೂರೋದೋ ಯಾರನ್ನೋ ಬೈಯೋದಲ್ಲ. ನಾವು ಪ್ರಜೆಗಳು, ವಿ ಸಿಟಿಸನ್ಸ್ ಫಸ್ಟ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ಸ್ ವೈ ವಿ ಹ್ಯಾವ್ ರೀಚ್ಡ್ ಹಿಯರ್. ಅದು ಟ್ರಾಫಿಕ್ ಸಮಸ್ಯೆ ಇರ್ಬೋದು, ಕೆರೆಗಳ ಸಮಸ್ಯೆ ಇರ್ಬೋದು, ನಮ್ಮ ಬೆಂಗಳೂರಿನ ಮಾಲಿನ್ಯದ ಸಮಸ್ಯೆ ಇರ್ಬೋದು, ಎಜುಕೇಷನ್ ಇರ್ಬೋದು, ಎಲ್ಲವನ್ನ ಯಾವ ಕಾರಣಗಳೇನು ಇಲ್ಲಿ ಬಂದಿರೋದಕ್ಕೆ. ಅಂಟಿಲ್ ಅಂಡ್ ಅನ್ಲೆಸ್ ಯು ನೋ ದ ರೀಸನ್, ಯು ವಿಲ್ ನೆವರ್ ಬಿ ಏಬಲ್ ಟು ಫೈಂಡ್ ಅ ವಿಷನ್. ಆ್ಯಂಡ್ ಪ್ರತಿಯೊಂದು ಸಮಸ್ಯೆಗೆ ಇಟ್ ಈಸ್ ನಾಟ್ ಜಸ್ಟ್ ಬ್ರಿಡ್ಜಸ್, ಇಟ್ ಈಸ್ ನಥಿಂಗ್ ಜಸ್ಟ್ ಲಾಟ್ಸ್ ಆಫ್ ಮನಿ ಕ್ಯಾನ್ ನಾಟ್ ಸಾಲ್ವ್ ದಿಸ್ ಇಶ್ಯೂ. ಮಲ್ಟಿ ಡೈಮೆನ್ಷನಲ್ ಆಗಿ ಮಲ್ಟಿ ಕಾರಣಗಳೇನಂತ ಅರ್ಥ ಮಾಡಿಕೊಂಡು, ಆ್ಯಂಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್, ಆ್ಯಂಡ್ ವಿ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಟ್ ವಿ ಸಿಟಿಸನ್ಸ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಸ್ಟೇಟ್ ವಿ ಆರ್ ಇನ್. ಸೊ ವಿ ನೀಡ್ ಟು ನೋ ಯಾರು ಯಾವ ಜವಾಬ್ದಾರಿಗಳನ್ನು ತಗೋಬೇಕು, ಯಾವುದನ್ನು ಒಪ್ಕೋಬೇಕು. ಇಫ್ ವಿ ಡೋಂಟ್ ಅಟ್ಲೀಸ್ಟ್ ರಿಯಲೈಸ್ ಅವರ್ ಮಿಸ್ಟೇಕ್ಸ್ and correct it now and look at the future, this is not possible. So ಮುಂದಿನ ನಮ್ಮ ಇಡೀ ಸಂವಾದದಲ್ಲಿ ನೀವು ಕೇಳುವ ಪ್ರಶ್ನೆಗಳಿಗೆ why do I see the reasons where we have reached today, what is the way out and what is my vision, ಇದನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ರಾಘವ ಸೂರ್ಯ, ರೆಪ್ರೆಸೆಂಟಿಂಗ್ TV5. ಈಗಾಗಲೇ ಯಾಕೆ ಸೇರಿದ್ದೀವಿ ಅನ್ನೋದು ಗೊತ್ತಿದೆ, ಇವತ್ತಿನ ರಾಜಕಾರಣ ಯಾವ ರೀತಿ ಇದೆ ಅನ್ನೋದು ಗೊತ್ತಿದೆ, ವಾಸ್ತವ ಏನು ಅನ್ನೋದು ಗೊತ್ತಿದೆ. ಆದರೆ ಪ್ರಕಾಶ್ ರಾಜ್ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಒಂದಿಷ್ಟು ದೂರದೃಷ್ಟಿ ಇದೆ, ಅವ್ರದ್ದೇ ಆದಂಥ ವಿಷನ್ ಇದೆ. ಆದರೆ ಮತದಾರರಿಗೆ ಅವರಿಗೆ ಇಷ್ಟ ಬಂದ ಹಾಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವಂಥ ಸ್ವತಂತ್ರ ಇದೆಯಾ ಅನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಎಸ್ ಪ್ರಕಾಶ್ ರಾಜ್ ಅವರಿಂದ ಏನು ಉತ್ತರ? ಇಡೀ ಚುನಾವಣೆ ಪ್ರಕ್ರಿಯೆ ಬೆಂಗಳೂರಿನಲ್ಲಿ ಹೆಂಗಿದೆ ಅಂದರೆ 55% ಜನ ವೋಟ್ ಮಾಡ್ತಾರೆ, 45% ಜನ ಯಾರು ವೋಟ್ ಮಾಡ್ತಾ ಇಲ್ವೋ, ಓದ್ದವರು ಬುದ್ಧಿವಂತವರು ಹಬ್ಬಕ್ಕೆ ಹೋಗ್ತಿರೋರು, ಫಸ್ಟ್ ಯು ಶುಡ್ ರಿಯಲೈಸ್ ಯು ಆರ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಸ್ಲಮ್ಸ್ ಆ್ಯಂಡ್ ಫಾರ್ ದ ರಾಂಗ್ ಲೀಡರ್ಸ್ ಇನ್ ದಿಸ್ ಕಂಟ್ರಿ. ಆ 55%ನಲ್ಲಿ ದೆರ್ ಆರ್ 2000 ಸ್ಲಮ್ಸ್ ಇನ್ ಬೆಂಗಳೂರು, 510 ನೋಟಿಫೈಡ್. ಒಂದು ಪರ್ಕೆ ತಗೊಂಡು ಬಡವರನ್ನ ಇವ್ರನ್ನ ಹಿಂಗೆ ತಳ್ಳಿಬಿಟ್ಟಿದ್ದೀವಿ. ಬೆಂಗಳೂರು ಅಂದರೆ ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಧಾನಸೌಧ, IT ಕ್ರೌಡ್ ಅಲ್ಲ. ಅದು ಬೆಂಗಳೂರು ನಡೀತಿರೋದು ಇವರಿಂದನೂ ಕೂಡ. ಇಲ್ಲಿ 30% ಜನರನ್ನು ಹಣ ಕೊಟ್ಟೋ ಇನ್ನೊಂದು ಕೊಟ್ಟು ಓಟ್ ಕೊಂಡ್ಕೊಳ್ಳೋಕ್ಕಾಗ್ತಾ ಇದೆ. ಅಂದರೆ ನಮ್ಮ ನಾಯಕರನ್ನ, ಈ ಪಕ್ಷಗಳನ್ನು ಸ್ವಂತ ವರ್ಚಸ್ಸಿನಿಂದ ಓಟು ತಗೊಳ್ತಾ ಇಲ್ಲ ಅವರು. ಇಟ್ ಈಸ್ ಬೀನ್ ಬಾಟ್. 1,000, 2,000, 1,000 ತಗೊಳ್ಳಿ, ವರ್ಷಕ್ಕೆ 5 ವರ್ಷಕ್ಕೆ ಎಷ್ಟು. ಸೊ ನಾನು ಕಳೆದ 6 ತಿಂಗಳಿಂದ ಯಾವ MP ನಡೆದಾಡದಿರುವಂಥ ರಸ್ತೆಗಳು ನಡೆದಿದ್ದೀನಿ ಅಂದರೆ ದಟ್ ಮೀನ್ಸ್ ದೇ ಹ್ಯಾವ್ ನಾಟ್ ಗಾನ್ ದೇರ್. ಹುಡುಗರನ್ನ ರೌಡಿಸಮ್ ಮಾಡ್ತಿದ್ದಾರೆ, ಬೂತ್ ಲೆವೆಲ್ನ ಇಟ್ಕೊಳ್ತಿದ್ದಾರೆ, ಕ್ರೇನ್ ಥರ ಓಟ್ಗಳು ತೊಗೊಳ್ತಾ ಇದ್ದಾರೆ. ಇದಕ್ಕೆ ಒಂದೇ ದಾರಿ, ನಾನು ನಡೆದ ದಾರಿ. ಪ್ರತಿಯೊಂದು ಕಡೆ ಹೋಗ್ತಾ ಇದ್ದೀನಿ, ಜನರ ಜೊತೆ ಒಂದು 250 ಜನ ಟೀಚರ್ಸ್ ಜೊತೆ ಟೌನ್ ಹಾಲ್ಸ್ ಮೀಟಿಂಗ್ ಮಾಡಿದ್ದೀನಿ, ಆಟೋ ಡ್ರೈವರ್ ಅಸೋಸಿಯೇಷನ್ ಜೊತೆ ಕೂತ್ಕೊಂಡಿದ್ದೀನಿ, ವುಮೆನ್ಸ್ ಅಸೋಸಿಯೇಷನ್ ಜೊತೆ ಕೂತ್ಕೊಂಡಿದ್ದೀನಿ, ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಜೊತೆ ಕೂತ್ಕೊಂಡಿದ್ದೀನಿ. ಸ್ಲಮ್ ಡೆವಲಪ್ 200 ಜನ, 300 ಜನ, 400 ಜನ
ನಿಧಾನವಾಗಿ, ಯಾಕೆಂದರೆ ಏನಾಗ್ಬಿಟ್ಟಿದೆ ಅಂದರೆ ಭಾರತ ದೇಶದಲ್ಲಿ ಬಡವರು ಜಾಸ್ತಿ ವೋಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಯಾರನ್ನೂ ನಂಬೋ ಶಕ್ತಿ ಕೂಡ ಇಲ್ಲ ಅವ್ರಿಗೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆ್ಯಸ್ ಸಿಟಿಸನ್ಸ್, ನಾವು ಪ್ರಜೆಗಳಾಗಿ ಈ ಒಂದು MP ಎಲೆಕ್ಷನ್ನಲ್ಲಿ ಪ್ರಕಾಶ್ ರಾಜನ್ನ ಒಂದು ವೇಳೆ ನೀವು ಗೆಲ್ಲಿಸಿ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ದಯವಿಟ್ಟು ನನ್ನನ್ನು ಗೆಲ್ಲಿಸ್ಬೇಡಿ, ನನ್ನ ಒಬ್ಬರಿಂದ ಕೆಲಸ ಆಗಲ್ಲ. ವಿ ನೀಡ್ ಟು ಇನ್ವಾಲ್ವ್, ಯು ನೀಡ್ ಟು ಬಿ ಇನ್ ಅ ಕಂಟಿನ್ಯೂಸ್ ಟೆನ್ಸ್ ಫಾರ್ ದ ನೆಕ್ಸ್ಟ್ 5 years. You should choose with conscience your corporator. You should choose with your conscience your ward member. ನೀವು ಆ ಥರ ಮಾಡದಿದ್ದರೆ ಯಾವ ರಾಜಕಾರಣಿಯು ಯಾವ ಪಕ್ಷವು ದೇ ವಿಲ್ ನಾಟ್ ಬಿ ಆನ್ಸರಬಲ್ ಟು ಯು. ನಮಗೆ ಅದೇ ಆಗ್ತಾ ಇರೋದು ಪ್ರಾಬ್ಲಮ್. ಜನರನ್ನ ಯಾರು ಕೇಳ್ತಾನೆ ಇಲ್ಲ, ಒಂದು ಸಲ ಗೆದ್ದ ತಕ್ಷಣ ಅಲ್ಲಿ ಹೋಗ್ತಿದ್ದಾರೆ. ವಿ ಆರ್ ಜಸ್ಟ್ ಹ್ಯಾವ್ ಟು ವೇಟ್ ಫಾರ್ ದ ನೆಕ್ಸ್ಟ್ 5 years. So my question will be to Mr. Prakash Raj. If in the next parliament, criminals are sitting in the parliament and ruling us, I want to start a people's movement against it, will you join me? Mind blowing. Let us all join together. We don't want criminals. ಅದಕ್ಕೆ ನಾನು ಹೇಳ್ತಾ ಇರೋದು, ಲೆಟ್ ಎನಿಬಡಿ ಸ್ಟ್ಯಾಂಡ್ ಫ್ರಮ್ ಎನಿ ಪಾರ್ಟಿ. ಸಿಟಿಸನ್ಸ್, ಡೋಂಟ್ ವೋಟ್ ಮಿ ಜಸ್ಟ್ ಬಿಕಾಸ್ ಐ ಆಮ್ ಅನ್ ಇಂಡಿಪೆಂಡೆಂಟ್. Look at the candidates, look at the track record, let them be from any political party. Look at the candidate and vote. ನಾನು ಯಾವುದೇ ಪಕ್ಷದಲ್ಲಿ ನಿಂತ್ಕೋಬೇಡ ಅಂತ ಹೇಳ್ತಿಲ್ಲ. ಐ ಆಮ್ ನಾಟ್ ಆಸ್ಕಿಂಗ್ ಯು ಟು ರಿಜೆಕ್ಟ್, ಐ ಆಮ್ ಆಸ್ಕಿಂಗ್ ಟು ರಿಜೆಕ್ಟ್ ದ ಸಿಸ್ಟಮ್ ಕಾಲ್ಡ್ ಪೊಲಿಟಿಕಲ್ ಪಾರ್ಟೀಸ್. ಬಟ್ ಲುಕ್, BJP ಅವರಾಗಿರಲಿ, ಕಾಂಗ್ರೆಸ್ನವರಾಗಿರಲಿ, ಈವನ್ ಮೈ ಕ್ಯಾಂಡಿಡೇಟ್ಸ್ ವರ್ ಸ್ಟ್ಯಾಂಡಿಂಗ್, ಲುಕ್ ಎಟ್ ಯುವರ್ ಕ್ಯಾಂಡಿಡೇಟ್ ಬಿಕಾಸ್ ಹಿ ಈಸ್ ಗೋಯಿಂಗ್ ಟು ರೆಪ್ರೆಸೆಂಟ್ ಯು. ಇನ್ನು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವಂಥ, ಮತ್ತೊಮ್ಮೆ ಅವರ ಅದೃಷ್ಟವನ್ನ ಪರೀಕ್ಷೆ ಮಾಡ್ತಾ ಇರುವಂಥ ಶ್ರೀ ರಿಜ್ವಾನ್ ಅರ್ಷದ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಈಗ ನಮ್ಮ ವಿಷನ್ ಕೇಳಿದಾಗ, ಭಾಷಣ ಮಾಡುವಾಗ ಇಲ್ಲೆಲ್ಲ ತುಂಬ ಮಧುರವಾಗಿರುತ್ತೆ. ಯುಗಾದಿ ಈಗ ತಾನೇ ಇದ್ದೀವಿ, ತುಂಬ ಬೆಲ್ಲದ ಥರನೇ ಇರುತ್ತೆ. ಆದರೆ ಚುನಾವಣೆ ಸ್ಪರ್ಧೆ ಅಂತ ಎಂದಾಗ ಬೇವು ಕೂಡ ಇರುತ್ತೆ. ನಿಮಗಿರುವಂಥ ಸವಾಲುಗಳೇನು? PC ಮೋಹನ್ ಅವರನ್ನು ಬಿಟ್ಟು ಮತ್ತು ಪ್ರಕಾಶ್ ರಾಜ್ ಅವರನ್ನು ಬಿಟ್ಟು ರಿಜ್ವಾನ್ ಅರ್ಷದ್ ಅವರನ್ನೇ ಯಾಕೆ ಆಯ್ಕೆ ಮಾಡಬೇಕು? ಪ್ರಜಾಪ್ರಭುತ್ವದಲ್ಲಿ ಮತದಾರರು ಏನು ತೀರ್ಮಾನ ಮಾಡ್ತಾರೆ ಅದು ಸರ್ವಶ್ರೇಷ್ಠ ತೀರ್ಮಾನ. ಅದು ಆದರೆ PC ಮೋಹನ್ ಅವ್ರಿಗೆ 10 ವರ್ಷ ಅವಕಾಶ ಕೊಟ್ಟಿದ್ರಿ. PC ಮೋಹನ್ ಅವರ ಕಾರ್ಯವೈಖರಿನೂ ಕೂಡ ನೋಡಿದ್ದೀರಿ. ಬಹಳಷ್ಟು ಜನ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ದೇ ಆರ್ ಫ್ರೀ ಟು ವೋಟ್. ಪ್ರಜಾಪ್ರಭುತ್ವ ಇದು. ಆದರೆ ನಾನು ಇಡೀ ಕ್ಷೇತ್ರದಲ್ಲಿ ಹೋರಾಡ್ತಾ ಇರೋದು, ನಾನು ಸೋತಿದ ನಂತರ 5 ವರ್ಷ ನಾನು ಆ್ಯಕ್ಟಿವ್ ಆಗಿ ಈ ಕ್ಷೇತ್ರದಲ್ಲೇ ಇದ್ದೆ. ಏರಿಯಾಗೆ ಹೋಗಿದ್ದೆ. ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಅಂತ ಹೇಳೋಕ್ಕಾಗೋದಿಲ್ಲ, ಆದರೆ ಭಾಳಷ್ಟು ಕೆಲಸ ಮಾಡುವ ಪ್ರಯತ್ನಗಳು ನಾನು ಮಾಡಿದ್ದೀನಿ, ಆಗಿದ್ದೇವೆ. 10 ವರ್ಷ ಅವ್ರಿಗೆ ಅವಕಾಶ ಸಿಕ್ಕಿದೆ. ಈ ಬೆಂಗಳೂರು ನಗರ ಅಂತ ಒಂದು ಪ್ರೆಸ್ಟೀಜಿಯಸ್ ಹೆಸರಾಂತ ನಗರ, ಈ ನಗರದ MP ಪ್ರತಿನಿತ್ಯ ಮಾತಾಡಬೇಕಾಗುತ್ತೆ. ಪ್ರತಿಯೊಂದು ಸಬ್ಜೆಕ್ಟಿಗೆ ಒಂದು ಧ್ವನಿ ಗೂಡಿಸ್ಬೇಕಾಗುತ್ತೆ. ಪಾರ್ಲಿಮೆಂಟಲ್ಲೂ ಕೂಡ ಮಾತಾಡಬೇಕು, ಇಲ್ಲಿ ಅಸೆಂಬ್ಲಿ ಹತ್ರ ಬಂದು ಕಾರಿಡಾರ್ ಹತ್ರನೂ ಮಾತಾಡಬೇಕು, ಬೀದಿಗೆ ಬಂದು ಜನರಿಗೂ ಮಾತಾಡಬೇಕು. ದಿನನಿತ್ಯ ಸಮಸ್ಯೆಗಳಿವೆ. MP ಆದರೆ 360 ಡಿಗ್ರೀಸ್ ಕೆಲಸ ಮಾಡಬೇಕಾಗುತ್ತೆ. ಡೈಲಿ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗುತ್ತೆ. ಆ ಕೆಲಸ ಅವರಿಂದ ಆಗಲಿಲ್ಲ ಅಂತ ನಿಮ್ಮ ಅಭಿಪ್ರಾಯ? ನನ್ನ ಇಲ್ಲ, ಜನರ ಅಭಿಪ್ರಾಯ. ನಾನು ಜನರ ಹತ್ರ ಭೇಟಿ ಮಾಡ್ತೀನಿ. ನಿಮ್ಮ ಎದುರಾಳಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮೋದಿಯವರ ಅಲೆ ಇದೆ ಅನ್ನೋದನ್ನು ಹೇಳ್ಕೊಂಡು, ಮೋದಿಯವರನ್ನ ನೋಡಿಕೊಂಡು ನನಗೆ ವೋಟ್ ಮಾಡಿ ಅಂತ ಕೂಡ ಅನೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಹೇಳ್ತಾರೆ. ಹಾಗೆಯೇ ರಾಜ್ಯ ಸರ್ಕಾರದ ವೈಫಲ್ಯ ಇರಬಹುದು, ಮೈತ್ರಿ ಸರ್ಕಾರದ ಗೊಂದಲ ಕೂಡ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಅನಿಸುತ್ತಾ? ನೋಡಿ, 10 ವರ್ಷ ಇರೋದು MP ನನಗೆ ನೋಡಬೇಡಿ, ಮೋದಿಯವ್ರು ನೋಡಿ ವೋಟ್ ಹಾಕಿ ಅಂತ ಹೇಳಿದ ತಕ್ಷಣ ಅವರು ಫೇಲ್ ಆಗಿದ್ದಾರೆ ಅಂತ ಅರ್ಥ. ಅವರು ತುಂಬ ಒಳ್ಳೆ ಕೆಲಸ ಮಾಡಿದರೆ, ಜನರ ಪರವಾಗಿ ಇದ್ದಿದ್ರೆ, ಧ್ವನಿಗೂಡಿಸಿದ್ರೆ, ಬೆಂಗಳೂರು ಬಗ್ಗೆ ಹೆಮ್ಮೆಯಿಂದ ಪಾರ್ಲಿಮೆಂಟಲ್ಲಿ ಮಾತಾಡಿದರೆ, ಅಥವಾ ಕೇಂದ್ರ ಸರ್ಕಾರದ ಇದ್ದಿದೆಯಲ್ಲ ಅಟೆನ್ಷನ್ನು ಬೆಂಗಳೂರು ಕಡೆ ಕರೆತರುವ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ, ಯಾರಿಗೂ ನೋಡಬೇಡಿ, ನಿಮ್ಮ ಕೆಲಸಕ್ಕೋಸ್ಕರ ಕೆಲಸ ಮಾಡಿದ್ದೀನಿ, ಧ್ವನಿಗೂಡಿಸಿ ನನ್ನ ನೋಡಿ ವೋಟ್ ಹಾಕಿ ಅಂತ ಹೇಳಬೇಕಿತ್ತು. ಇನ್ ದಿ ಆಬ್ಸೆನ್ಸ್ ಆಫ್ ದಟ್ ಹೇಳಿದ್ದಾರೆ, ದಟ್ ಇಸ್ ಸಹಜ. ಆದರೆ ನಾನು ಅದು ಹೇಳ್ತಾ ಇಲ್ಲ. ನಾನು ಯಾವ ಸರ್ಕಾರದ ಮೇಲೆ ಆಗಲಿ, ಯಾವ ಇದ್ರ ಮೇಲೆ ಇಲ್ಲ. ರಿಜ್ವಾನ್ ನಿಮ್ಮ ಮುಂದೆ ಇದ್ದಾನೆ. ಚುನಾವಣೆಯಲ್ಲೂ ಇದ್ದ, ನೀವು ಸೋಲಿಸಿದ್ರೂ ಸಹ ಜನರ ತೀರ್ಮಾನಕ್ಕೆ ತಲೆಬಾಗಿ ಜನರ ಜೊತೆಗಿದ್ದೇನೆ. ನನಗೆ ನೋಡಿ ಒಂದು ಅವಕಾಶ ಕೊಡಿ. ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ತಕ್ಕಂತೆ, ನಿಮ್ಮ ಅಪೇಕ್ಷೆ ತಕ್ಕಂತೆ, ನಿರೀಕ್ಷೆ ತಕ್ಕಂತೆ
ನಾನು ಈ ಬೆಂಗಳೂರಿನ ಜನರಿಗೆ ನಾನು ಸೇವೆ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. Sir, hi, my name is Karunakar, Hi, Karna. and I have a couple of questions for both of you to answer. The first question is, first of all, I live in Elanka, Newtown, and I have to work at a workspace at MG Road. So my question is, whenever I travel, I get to see the news that, okay, a new flyover has been proposed, a new elevated sort of a corridor has been proposed. But because of some people, they say that, okay, we are going to cut down a lot many trees, or it is going to be a destruction Keep to your our... question short, sir, please. Yes. Keep your question short. So, because of all the protest which happens, neither the flyover goes up for construction, or you don't see any sort of a development happening at all in terms to in terms of curbing the traffic. And second question is, it's a common question for both of you. Bangalore has been known as a city which don't vote, and it is also famous for being an IT city. So when we have election happening on the day before the Good Friday, and people know that we all gonna be having a long weekend. So seeing this way, don't you think it was a responsibility of the election commission also to give a date which could be pretty much okay for the people to vote in Bangalore? Maybe I can't comment on what led to election commission deciding the dates because they are quite, on their own. But this time I was also quite surprised the way the dates were, the constituencies were selected and the dates were announced by election commission because I was also hearing to the election commissioner's press conference. After the press conference, even after 6 hours to 8 hours, when I used to call my media friends, what is the date for Bangalore? So they were confused because there were 90 constituencies in 20 states which was going in one date and some 80 constituencies in some 10-11 states going in some other states. What calculation they had is like, let us not question on that. Whether it's an holiday, whether it's an holy day, or your birthday, you need to vote. You need to vote. So my question is, as soon as an independent candidate comes into mind, I'm a first-time voter, so I'll be voting for the first time. So somewhere in between, I have in my mind that I want a winning candidate for me to vote. That's my perception. I want a candidate whom I vote to win, because I want my representation. So we consider Mr. Prakash a candidate. Yeah, that's what. My question is, the two national political parties whom you are right now Elections facing. should be seen like this. We have to change the language of elections. Yes. A candidate doesn't win and lose. The citizens win and lose. Sure. So You choose the right candidate, you win. You choose the wrong candidate, you lose. Yes. So We I- are elected to represent or we are not elected to represent. That's all. It's as simple as that. So, your conscience, why do you want to do that politics? You will elect a criminal if he's a winning candidate? No, You will not, no? So See the candidate, see is he worthy to represent you. That is all you have to do. Because an vote is your stance too, not only your right. What is your stance for the nation? Hi, I'm Sangeeta. My question is for both of you all. So we're talking about citizen responsibility, right? So let's say I'm walking, I'm seeing overwhelming garbage, pollution, and I want to do something about it. But what is the kind of process and transparency that you all propose to put in? Like, do I have to run to my corporator and say, okay, you know what, this is the problem, and he will tell me, no, I've already given it to a contractor, you go and chase. Like, this is what, like, incidents we have seen. So what kind of a system do you all propose where we can actually see our complaints being addressed? We want to do the work, we want to chase. I got your point. Yeah. So somebody somewhere has to take responsibility. One. Second, the kind of structure we create to govern a city. From my take on Bangalore's structure, which is governing Bangalore, basically the BBMP, is that this is an unscientific body which is trying to govern the city and it has become a burden on the city. Okay? BBMP is a burden on the city.
and it has to be restructured. No city in the world, a city with the scale of population we have, can be governed with a BBMP which is 840 square kilometers. It has to be restructured, it has to be decentralized. Powers has to be decentralized. Okay? Until you restructure and decentralize the power, these issues will persist. These issues will go on. And I think the BS Patil committee which was formed, which proposed the restructuring of BBMP, it was passed by the assembly, got struck with the president for political reasons or other reasons. Now, Bangalore, citizens of Bangalore and the governments have to come out and be clean. If you really want to govern the city, create structures which can really help the city function. Again, I will come back to my agenda and things like that. We may restructure, but then as long as we, the citizens, form our water committees, our area committees, and whether it is an MP, whether it is an MLA, whether it is a corporator, has to work in consensus with us. We need to have the right to participate, to decide, and to be able to take them to task. Otherwise, again that system, if you're going to let them away because it is your country, it is your money, your BBMP. Until and unless you, the citizens, get the power to tell them that they are answerable to you, there will be local committees of the citizens who will overlook it and they are answerable to it. Even including the MP lad fund, I am saying, you have to go in consensus because it is your money. So what I'm saying, what he is talking is very nice about decentralizing and this thing, but at the same time, you need to ensure, we the citizens need to ensure that we still have the power to oversee it.